ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳನ್ನು ತಿಳಿಯಪಡಿಸುತ್ತೇನೆ. ಶುಭೋದಯವೆನ್ನುತ್ತಾ ನಮ್ಮ ಕರ್ತನನ್ನು ಆರಾಧಿಸೋಣ. ಬನ್ನಿ, ಆತನ ವಾಕ್ಯ ಧ್ಯಾನಿಸಿ ದೇವರೊಂದಿಗೆ ನಮ್ಮ ದಿನಚರಿ ಪ್ರಾರಂಭಿಸೋಣ. ನಿಮ್ಮೆಲ್ಲರನ್ನು ಈ ರೀತಿ ಪ್ರತಿ ದಿನ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗಿ ನಿಮ್ಮೆಲ್ಲರನ್ನು ಆತ್ಮೀಕವಾಗಿ ಬಲಪಡಿಸುವುದಕ್ಕೋಸ್ಕರ ಮತ್ತು ನೀವೆಲ್ಲರೂ ಬಲ ಹೊಂದುವುದಕ್ಕೋಸ್ಕರ, ನಿಮ್ಮೆಲ್ಲರನ್ನು ಆಧ್ಯಾತ್ಮಿಕವಾಗಿ ಸ್ಥಿರಗೊಳಿಸುವುದಕ್ಕೋಸ್ಕರ ಈ ರೀತಿ ಪ್ರತಿದಿನ ಹೀಗೆ ನಿಮ್ಮ ಮುಂದೆ ಬರ್ತಿದ್ದೇವೆ. ಈ ಅನುದಿನದ ಧ್ಯಾನ ನಿಮ್ಮೆಲ್ಲರಿಗೆ ಆಶೀರ್ವಾದಕರವಾಗಿದೆ ಎಂದು ತಿಳಿಸಿದ್ದಕ್ಕಾಗಿ ವಂದನೆ. ವಾಕ್ಯ ಧ್ಯಾನಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಅವಕಾಶ ಕೊಟ್ಟು ನಿಮ್ಮನ್ನು ಸ್ತುತಿಸುವ ಭಾಗ್ಯವನ್ನು ಕೊಟ್ಟಿದ್ದೀರಿ. ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ. ನಿಮಗೆ ವಂದನೆಗಳು. ನಮ್ಮ ಬದುಕಿನ ಅಂತ್ಯ ಯಾವಾಗುತ್ತೆ ಎಂದು ಗೊತ್ತಿಲ್ಲ, ಆದರೆ ಬದುಕಿರುವ ಕಾಲವೆಲ್ಲ ನಿಮಗೋಸ್ಕರ ಬದುಕಬೇಕೆಂಬ ಆಸೆಯಿಂದ ನಿಮ್ಮನ್ನು ಮಹಿಮೆ ಪಡಿಸುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೆಚ್ಚು ಕಡಿಮೆ ದಿನಾಲು ನಾವು ಕೇಳುತ್ತಾ ಇರುವಂತಹ ವಾರ್ತೆಗಳಲ್ಲಿ ಒಂದು ವಿಷಯ ತಪ್ಪದೇ ಇರುತ್ತೆ. ಅದ್ಯಾವುದೆಂದು ಹೇಳಿ ನೋಡೋಣ. ಮರಣ. ಯಾರೋ ಆಕ್ಸಿಡೆಂಟ್ ಆಗಿ ಮರಣ ಹೊಂದಿದ್ದಾರೆ, ಹೃದಯಘಾತದಿಂದ ಮರಣ ಹೊಂದಿದ್ದಾರೆ, ಅನಾರೋಗ್ಯದಿಂದ ಮರಣ ಹೊಂದಿದ್ದಾರೆ, ಕೊಲೆಗೆ ಒಳಗಾಗಿದ್ದಾರೆ. ಮಾತ್ರವಲ್ಲ, ವೃದ್ಧರು ವೃದ್ಧಾಪ್ಯಕ್ಕೆ ಬಂದದ್ದರಿಂದ ಅವರು ಮರಣ ಹೊಂದಿದ್ದಾರೆ. ಚೆನ್ನಾಗಿದ್ದವರು ಅಕಸ್ಮಾತ್ತಾಗಿ ಮರಣ ಹೊಂದಿದ್ದಾರೆ ಎಂದು ಹೀಗೆ ಒಂದಲ್ಲಾ ಒಂದು ಸ್ಥಳದಲ್ಲಿ ದಿನಾಲು ಮರಣಗಳು ಸಂಭವಿಸುತ್ತಾ ಇವೆ. ಬೆಳಗ್ಗೆ ಎದ್ದ ಕೂಡಲೇ ನಾವು ಟಿವಿಯಲ್ಲಿ ನ್ಯೂಸ್ ನೋಡಿದ್ರೂ ಸಹ, ನ್ಯೂಸ್ ಪೇಪರ್ ಓದಿದ್ರೂ ಸಹ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೂ ಸಹ, ಮುಖ್ಯವಾಗಿ ಸರ್ವಸಾಧಾರಣವಾದ ಜನರು ಸಾಯುವಾಗ ಯಾವ ಲೆಕ್ಕವಿಲ್ಲ. ಆದರೆ ಸ್ವಲ್ಪ ಹೆಸರುವಾಸಿಯಾಗಿದ್ದವರು ಮರಣ ಹೊಂದಿದರೆ ಊರಿಗೆಲ್ಲ ಗೊತ್ತಾಗುತ್ತೆ. ಅದೊಂದು ದೊಡ್ಡ ನ್ಯೂಸ್ ಆಗಿ ಮಾಡುವುದನ್ನು ನಾವು ನೋಡ್ತೇವಲ್ಲವೇ. ಕೆಲವು ವರ್ಷಗಳ ಹಿಂದೆ ಎಲಿಜಬೆತ್ ರಾಣಿ ಮರಣ ಹೊಂದಿದಾಗ, 96 ವರ್ಷ ವಯಸ್ಸಿನಲ್ಲಿ ಅವರು ಮರಣ ಹೊಂದಿದಾಗ ಏನಾಗುತ್ತೆ? ಆದರೆ ಒಬ್ಬ ವ್ಯಕ್ತಿ ಎಷ್ಟು ಕಾಲ ಜೀವಿಸಿದ್ದಾನೆ ಎನ್ನುವುದು ಮುಖ್ಯವಲ್ಲ, ಆದರೆ ಹೇಗೆ ಜೀವಿಸುತ್ತಾನೆ ಎನ್ನುವುದು ಮುಖ್ಯವಾಗಿದೆ. ಎಷ್ಟು ಆಸ್ತಿ ಬಿಟ್ಟು ಹೋಗಿದ್ದಾನೆ ಎನ್ನುವುದು ಮುಖ್ಯವಲ್ಲ, ಎಷ್ಟು ಒಳ್ಳೆ ಹೆಸರು ಪಡೆದುಕೊಂಡಿದ್ದಾನೆ ಎಂದು ಈ ಲೋಕಸ್ಥರು ಹೇಳುತ್ತಾರೆ. ಆದರೆ ಬೈಬಿಲಿನ ಪ್ರಕಾರ ನಾವು ಎಷ್ಟು ಕಾಲ ಜೀವಿಸಿದ್ದೇವೆ, ಎಷ್ಟೊಂದು ಘನಕಾರ್ಯಗಳನ್ನು ಸಾಧಿಸಿದ್ದೇವೆ, ಎಷ್ಟು ಆಸ್ತಿ ಸಂಪಾದಿಸಿದ್ದೇವೆ, ಎಷ್ಟು ಜನರನ್ನು ಪೋಷಿಸಿದ್ದೇವೆ, ಏನೆಲ್ಲ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದೇವೆ, ದೊಡ್ಡ ದೊಡ್ಡ ಇನ್ವೆನ್ಷನ್ಸ್ ಮಾಡಿದ್ದೇವೆ ಎನ್ನುವಂಥದ್ದು ಮುಖ್ಯ ಅಲ್ಲವೇ ಅಲ್ಲ. ಆದರೆ ಈ ನಮ್ಮ ಬದುಕಿನ ಮುಖಾಂತರ ನಮ್ಮ ಕರ್ತನನ್ನು ನಾವು ಎಷ್ಟರ ಮಟ್ಟಿಗೆ ಘನಪಡಿಸಿದ್ದೇವೆ, ಆತನು ಕೊಟ್ಟ ರಕ್ಷಣೆಗಾಗಿ ಎಷ್ಟರ ಮಟ್ಟಿಗೆ ಆನಂದಿಸಿದ್ದೇವೆ, ರಕ್ಷಣೆ ಹೊಂದದೇ ಇರುವಂತಹ ಎಷ್ಟು ಜನರನ್ನು ಯೇಸು ಕ್ರಿಸ್ತನಿಗೋಸ್ಕರ ಸಂಪಾದಿಸಿದ್ದೇವೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಅದಕ್ಕೆ ಪ್ರಿಯರೇ, ಒಬ್ಬ ವಿಶ್ವಾಸಿ ರಕ್ಷಿಸಲ್ಪಟ್ಟ ನಂತರ ಯೇಸುವಿಗಾಗಿ ಬದುಕಬೇಕು. ಪೌಲನು ಹೇಳ್ತಾನಲ್ವೇ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನದಲ್ಲಿ, ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದಂದ್ರೆ ನನಗೆ ಲಾಭ. ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭ. ಅಷ್ಟೇ ಅಲ್ಲ, ಮತ್ತೊಂದು ಕಡೆ ಪೌಲನು ಹೇಳ್ತಾನೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳ್ತಾನೆ, 2ನೇ ಅಧ್ಯಾಯ 20ನೇ ವಚನ, ನಾನು ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಮೇಲೆ ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಿದ್ದಾನೆ. ಈಗ ನಾನು ಜೀವಿಸುತ್ತಾ ಇರೋದಾದರೆ ರಕ್ಷಿಸಲ್ಪಟ್ಟ ನಂತರ ಆ ಜೀವಿಸುವ ಜೀವಿತ ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಿದ್ದಾನೆ. ನೀವು ವಿಶ್ವಾಸಿಯಾಗಿದ್ದೀರಾ? ಯೇಸುವನ್ನು ನಂಬಿದ್ದೀರಾ? ನಿಮ್ಮ ಪಾಪ ಒಪ್ಪಿಕೊಂಡು ಬಿಟ್ಟು ಬಿಟ್ಟಿದ್ದೀರಾ? ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರಾ? ದೀಕ್ಷಾಸ್ನಾನ ಹೊಂದಿ ಆತನಿಗೆ ಸಾಕ್ಷಿಗಳಾಗಿದ್ದೀರಾ? ಹಾಗಾದರೆ ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರಾಗಿದ್ದೀರಿ. ನೀವಲ್ಲ, ನಿಮ್ಮೊಳಗೆ ಕ್ರಿಸ್ತನಿದ್ದಾನೆ. ನಿಮ್ಮೊಳಗೆ ಕ್ರಿಸ್ತನು ಜೀವಿಸುತ್ತಿದ್ದಾನೆ ಎಂದು ಗುರುತಿಸಬೇಕು. ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿರುವುದಾದರೆ ಅವನು ನೂತನ ಸೃಷ್ಟಿ, ಆದನು, ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. ಹಾಗಾಗಿ ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ನಾವು ಹೊಂದಿಕೊಂಡಿರುವಾಗ ನಮ್ಮ ಜೀವಿತ ವ್ಯತ್ಯಾಸಕರವಾಗಿರಬೇಕು. ನಾವು ಬದುಕುವಂತಹ ಬದುಕಿನಲ್ಲಿ ಪ್ರತಿದಿನ ನಮ್ಮ ಆಸೆಗಳು, ಕೋರಿಕೆಗಳು, ಅಭಿಲಾಷೆಗಳು, ನಮ್ಮ ಗುರಿ ದೇವರಿಗೆ ಮಹಿಮೆ ಪಡಿಸುವಂಥವುಗಳಾಗಿರಬೇಕು. ಇನ್ನು ಮೇಲೆ ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿ ಜೀವಿಸುವಂತಹ
ಈ ನನ್ನ ಜೀವಿತವು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ತಾನು ಅರ್ಪಿಸಿಕೊಟ್ಟಿರುವ ದೇವಕುಮಾರನ ಮೇಲಣ ನಂಬಿಕೆಯಿಂದಲೇ ಜೀವಿಸುತ್ತಿದ್ದೇನೆ ಅನ್ನುತ್ತಾನೆ. ಹಾಲೆಲ್ಲೂಯ. ನಾನು ಈಗ ಜೀವಿಸುವ ಜೀವಿತ ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನ ಪ್ರಾಣ ಅರ್ಪಿಸಿಕೊಟ್ಟಿರುವ ಆ ಯೇಸುವಿನ ಮೇಲಣ ನಂಬಿಕೆಯಿಂದ ಜೀವಿಸುತ್ತಿದ್ದೇನೆ ಅನ್ನುತ್ತಾನೆ. ಮರಣದ ಭಯ ಯೇಸುವನ್ನು ಅರಿತವರಿಗೆ ಇರಲ್ಲ. ಎಷ್ಟೇ ಮರಣದ ವಾರ್ತೆ ಕೇಳಿದ್ರೂ ಸಹ, ನಾವು ಸಹ ಮರಣ ಹೊಂದಬೇಕಾದ್ರೂ ಸಹ ನಾವು ಬದುಕುವುದೆಂದರೆ ಕ್ರಿಸ್ತನೇ ಆಗಿರಬೇಕು. ಇಲ್ಲವೇ ನಾವು ಬದುಕುವುದಾಗಲಿ ನಮ್ಮ ಜೀವವಾಗಲಿ, ಇಲ್ಲವೇ ಜೀವವಾಗಲಿ ಮರಣವಾಗಲಿ ನಮಗೆ ಕ್ರಿಸ್ತನೇ ಆಗಿದ್ದಾರೆ. ನಾನಾದರೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಕೂಡ ಕ್ರಿಸ್ತನೇ. ಪೌಲನು ಹೇಳ್ತಿದ್ದಾನೆ, ಬದುಕುವುದರಿಂದಾಗಲಿ ಸಾಯುವುದರಿಂದಾಗಲಿ ನಾನು ದೇವರೊಂದಿಗೆ ಸತ್ಸಂಬಂಧವುಳ್ಳವನಾಗಿ ಕಾಲ ಕಳೆಯಬೇಕು, ದೇವರೊಂದಿಗೆ ಸಂತೋಷಿಸಬೇಕೆಂದು ಬಯಸುತ್ತೇನೆ ಅನ್ನುತ್ತಾನೆ. ಫಿಲಿಪ್ಪಿ 1ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ ನೋಡಿ, 19ನೇ ವಚನದಲ್ಲಿ, ಹಾಗಾದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡೆಯನು, ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆಯುಂಟಾಗಬೇಕೆಂದು ನನ್ನ ಆಸೆ ಅದೇ ಅನ್ನುತ್ತಾನೆ. ಒಂದು ಸಾರಿ ಆಲೋಚಿಸಿರಿ, ನಾವು ಎಷ್ಟು ಕಾಲ ಈ ಲೋಕದಲ್ಲಿ ಜೀವಿಸಿದ್ದೇವೆ ಎನ್ನುವುದು ಮುಖ್ಯವಲ್ಲ. ಕ್ರಿಸ್ತನಿಗೋಸ್ಕರ ನಾವು ಏನನ್ನು ಸಾಧಿಸಿದ್ದೇವೆ? ಕ್ರಿಸ್ತನಿಗೆ ಮಹಿಮೆ ಪಡಿಸುವಂತಹ ಜೀವಿತ ಜೀವಿಸುತ್ತಾ ಇದ್ದೇವಾ? ದೇವರ ರಾಜ್ಯದಲ್ಲಿ ಸ್ಥಿರವಾಗಿರುವವುಗಳಿಗೋಸ್ಕರ ನಾವು ಹೋರಾಡುತ್ತಿದ್ದೇವಾ? ದೇವರ ಪ್ರಣಾಳಿಕೆ ಅರಿತು ಅದರ ಪ್ರಕಾರ ಜೀವಿಸುತ್ತಾ ಇದ್ದೇವಾ ಎನ್ನುವುದನ್ನು ನಾವು ಗುರುತಿಸಬೇಕು. ಬದುಕು, ನಮ್ಮ ಸಾವು, ಜೀವ ಮರಣ ಎನ್ನುವಂಥದ್ದು ಅವು ಬೆಳಗ್ಗೆ ಸಾಯಂಕಾಲ ಇದ್ದ ಹಾಗೇ ಇರುತ್ತೆ. ಒಬ್ಬ ನಿಜವಾದ ವಿಶ್ವಾಸಿಗೆ ನಾವು ಮರಣ ಹೊಂದುವುದಾದರೆ ಒಂದು ತೆರೆಯೊಳಗಿಂದ ಮಹಿಮೆಯ ಶರೀರದೊಂದಿಗೆ ಕರ್ತನ ರಾಜ್ಯದೊಳಗೆ ಹೋಗ್ತಿದ್ದೇವೆ ಎನ್ನುವುದು ಅದರ ಅರ್ಥ. ಅದಕ್ಕಾಗಿಯೇ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂಥವರು ಮರಣಕ್ಕೆ ಭಯಪಡಲ್ಲ. ಅಂಥವರು ಮರಣ ಭಯಕ್ಕೆ ಅವಕಾಶ ಕೊಡಲ್ಲ. ತಮ್ಮ ಜೀವಿತ ಕಾಲವೆಲ್ಲ ಮರಣ ಭಯದ ದಾಸತ್ವದಲ್ಲಿದ್ದವರನ್ನು ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ರಕ್ತ ಮಾಂಸಧಾರಿಯಾಗಿ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ತನ್ನ ಮರಣದಿಂದಲೇ ಜಯಿಸಿರುವುದರಿಂದ ಈ ದಿನ ನಮಗೆ ಕ್ರಿಸ್ತನಲ್ಲಿ ಜೀವವಿದೆ, ನಿತ್ಯ ಜೀವವಿದೆ. ಯಾವನಾದರೂ ನನ್ನನ್ನು ನಂಬುವುದಾದರೆ ಮರಣ ಹೊಂದುವುದಿಲ್ಲ, ಮರಣ ಹೊಂದಿದರೂ ತಿರುಗಿ ಎದ್ದು ಬರುವನು ಎಂದು ಹೇಳಿದ ಯೇಸುವಿನ ಮಾತುಗಳನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಅಷ್ಟಕ್ಕೂ ನಾನು ಹೇಳಲಿಚ್ಛಯಿಸುವುದೇನೆಂದರೆ, ಈ ದಿನ ಬೆಳಗಾಗಿದೆಯಲ್ಲವೋ? ಹಾಗಾದರೆ ಏನು? ಸಾಯಂಕಾಲದವರೆಗೂ ನಾವು ಬದುಕಬೇಕು. ಬದುಕುತ್ತೇವೆ ಎಂಬ ಗ್ಯಾರಂಟಿ ಇಲ್ಲ ಬಿಡಿ. ಯಾವಾಗ ಯಾರು ಹೇಗೆ ಮರಣ ಹೊಂದುತ್ತಾರೆ ಎಂದು, ಯಾವಾಗ ಏನಾಗುತ್ತದೆ ಎಂದು ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಕರ್ತನಿಗೆ ಎಲ್ಲವೂ ಗೊತ್ತು. ನಾವು ಯಾವತ್ತೇ ಆಗಲಿ ಯಾವುದಕ್ಕೆ ಆಗಲಿ ಸಿದ್ಧರಾಗಿರಬೇಕು. ಕರ್ತನು ಬಂದರೂ ಸಹ, ನಾವು ಮರಣ ಹೊಂದಿದರೂ ಸಹ, ನಮ್ಮ ಹೃದಯ ದೇವರೊಂದಿಗೆ ಸರಿಯಾಗಿರುವಾಗ, ನಾವು ದೇವರ ಕೆಲಸ ಮಾಡುವವರಾಗಿರುವಾಗ, ದೇವರ ಪ್ರಣಾಳಿಕೆಗಳನ್ನು ನೆರವೇರಿಸುತ್ತಿರುವಾಗ ನಾವು ದಿಗುಲು ಪಡಬೇಕಾದಂತಹ, ಭಯಪಡಬೇಕಾದಂತಹ ಅವಶ್ಯಕತೆ ಇರಲ್ಲ. ಆದರೆ ಈ ದಿನಗಳಲ್ಲಿ ಬಹಳಷ್ಟು ಜನ ಎದಕ್ಕಾಗಿ ಬದುಕುತ್ತಿದ್ದಾರೆ ಗೊತ್ತಿಲ್ಲ, ಅರ್ಥವಿಲ್ಲದ ಬದುಕುತ್ತಾರೆ. ಸಾರಿ, ನಿಮ್ಮನ್ನು ಹಾಗೆ ಕೇಳ್ತಿರುವುದಕ್ಕಾಗಿ ಕ್ಷಮಿಸಿರಿ. ಅಷ್ಟಕ್ಕೂ ನೀವು ಎದಕ್ಕಾಗಿ ಬದುಕ್ತಾ ಇದ್ದೀರಿ? ಕೆಲವೊಂದು ಜನ ವೃದ್ಧರು ಹೇಳ್ತಾರೆ, ಮಗಳೇ ನಿನಗೋಸ್ಕರವೇ ಬದುಕುತ್ತಿದ್ದೇನೆಂದು. ಏನಂತೀರಿ? ನಿಮ್ಮ ಮಗಳಿಗೋಸ್ಕರವೇ ಬದುಕುತ್ತಾ ಇದ್ದೀರೋ? ನಿಮ್ಮ ಮಕ್ಕಳಿಗೋಸ್ಕರವೇ ಬದುಕುತ್ತಾ ಇದ್ದೀರೋ? ನಿಮ್ಮ ಹೆಂಡತಿಗೋಸ್ಕರವೇ ಬದುಕುತ್ತಾ ಇದ್ದೀರೋ? ಇಲ್ಲವೇ ಗಂಡನಿಗೋಸ್ಕರವೇ ಬದುಕುತ್ತಾ ಇದ್ದೀರೋ? ಇಲ್ಲವೇ ದುಡ್ಡು ಸಂಪಾದಿಸುವುದಕ್ಕೋಸ್ಕರವೇ ಬದುಕುತ್ತಾ ಇದ್ದೀರೋ? ಇಲ್ಲವೇ ನಿಮ್ಮ ಕಕ್ಷ ತೀರಿಸಿಕೊಳ್ಳುವುದಕ್ಕಾಗಿಯೇ ನಾನು ಸಾಯುವುದಕ್ಕಿಂತ ಮುಂಚೆ ನೋಡು ನಿನಗೊಂದು ಗತಿ ಕಾಣಿಸ್ತೇನೆ ಅನ್ನುತ್ತಾರಲ್ಲವೇ ಕೆಲವರು? ಅಂದರೆ ಏನೋ ಪ್ರತಿಕಾರ ತೀರಿಸಿಕೊಳ್ಳುವಂತೆ ಕಾಣಿಸಿಕೊಳ್ತಾರೆ ಕೆಲವೊಂದು ಜನರು. ಬದುಕಿಗೆ ಒಂದು ಗಮ್ಯ ಇರಬೇಕು, ಒಂದು ಗೋಲ್ ಇರಬೇಕು. ಈ ದಿನ ನಾನು ಎದಕ್ಕಾಗಿ ಜೀವಿಸುತ್ತಿದ್ದೇನೆ? ನನ್ನ ಜೀವಿತದಿಂದ ದೇವರಿಗೆ ಏನಾದರೂ ಮಹಿಮೆ ಉಂಟಾಗುತ್ತೋ, ಇತರರಿಗೆ ಏನಾದರೂ ಮೇಲುಂಟಾಗುತ್ತೋ? ಈ ಎರಡು ಪ್ರಶ್ನೆ ಹಾಕಿಕೊಳ್ಳಿರಿ. ಇತರರಿಗೆ ಹಾನಿಕರವಾಗಿಯೂ, ಇತರರಿಗೆ ಬಾಧೆಕರವಾಗಿಯೂ, ಇತರರಿಗೆ ಭಾರಕರವಾಗಿ ಬದುಕುವ ಬದುಕಿಗಿಂತ ನೀಚವಾದ ಬದುಕು ಮತ್ತೊಂದಿಲ್ಲ ಪ್ರಿಯರೇ. ಕೆಲವೊಂದು ಜನ ತಮ್ಮ ಬದುಕಿನಲ್ಲಿ ಯಾವಾಗಲೂ ಅವರು ಡಿಪೆಂಡ್ ಆನ್ ಅದರ್ಸ್. ಬೇರೆ ಯಾರೋ ಒಬ್ಬರ ಮೇಲೆ ಪ್ಯಾರಾಶೂಟ್ ಹಾಗೆ ಇನ್ನೊಬ್ಬರ ಮೇಲೆ ಅವರು ಆಧಾರಗೊಂಡೇ ಇರ್ತಾರೆ. ಎಷ್ಟೇ ವಯಸ್ಸು ಬಂದರೂ ಸಹ, ಯಾವುದೇ ಸ್ಥಾನಕ್ಕೆ ಹೋದರೂ ಸಹ, ಒಂದು 4 ಜನಕ್ಕೆ ಪ್ರಯೋಜನಕರವಾಗಿ ಬದುಕೋಣ, ಕನಿಷ್ಠ ನಮ್ಮ ಮನೆಯವರಿಗೆ ಆಶೀರ್ವಾದಕರವಾಗಿ ಬದುಕೋಣ ಎಂಬ ಆಲೋಚನೆ ಇಲ್ಲದೇ ಇರುವಂಥದ್ದು
ಬಹಳ ವಿಷಾದಕರವಾದ ಸಂಗತಿಯಾಗಿದೆ. ಈ ಅನುದಿನದ ಧ್ಯಾನ ವೀಕ್ಷಿಸುವಂತಹ ನೀವು ಯಾರೇ ಆಗಿರಬಹುದು, ಇತರರಿಗೆ ಭಾರಕರವಾದ ಜೀವಿತ ಜೀವಿಸುತ್ತಾ ಇದ್ದೀರಾ? ಉದ್ಯೋಗ ಇಲ್ಲರಿ, ನನಗೇನು ಮಾಡನ್ನುತ್ತೀರಿ? ಅದಕ್ಕೆ ತಂದೆ ತಾಯಿಗಳ ಮೇಲೆ ಆಧಾರಗೊಂಡಿದ್ದೇನೆ ಅನ್ನುತ್ತಾ ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ರೆ ನಡೆಯುತ್ತಾ? ನನಗೇನು ಮಾಡನ್ನುತ್ತೀರಿ? ನನ್ನ ಹೆಂಡತಿ ಉದ್ಯೋಗ ಮಾಡ್ತಿದ್ದಾಳಲ್ಲವೋ, ನನಗೆ ಉದ್ಯೋಗ ದೊರಕುವುದಿಲ್ಲ, ಅದಕ್ಕೆ ಹೆಂಡತಿಯ ಸಂಪಾದನೆ ಮೇಲೆ ಬದುಕುತ್ತಿದ್ದೇನೆ ಎಂದು ಹೇಳಿ ಸಮರ್ಥಿಸಿಕೊಳ್ತಾ ಇದ್ದೀರಾ? ನೋಡಿ ಪ್ರಿಯರೇ, ಉದ್ಯೋಗಗಳು ನಾವು ದೇವರನ್ನು ನಂಬುವಾಗ ನಮ್ಮನ್ನೇ 10 ಜನರಿಗೆ ಉದ್ಯೋಗ ಕೊಡುವಂತೆ ದೇವರು ಮಾಡ್ತಾರೆ. ಅವನ ಕೈ ಕೆಲಸವೆಲ್ಲ ಸಫಲವಾಗುವುದು ಎಂದು ವಾಕ್ಯ ಹೇಳುವಾಗ ನೀವು ಯಾರೋ ಒಬ್ಬರ ಕೆಳಗೆ ಕೆಲಸ ಮಾಡುವ ಅವಶ್ಯಕತೆ ಏನಿದೆ? ನೀವು ಕರ್ತನ ರಾಜ್ಯದಲ್ಲಿದ್ದವರಾಗಿದ್ದೀರಿ. ಕರ್ತನು ರಾಜ್ಯಾಧಿಕಾರಿಯುಳ್ಳವನಾಗಿದ್ದಾನಲ್ಲವೇ? ಆತನು ಅಧಿಕಾರಿಯಾಗಿದ್ದಾನಲ್ಲವೇ? ಆತನ ಕೈ ಕೆಳಗೆ ನಾವು ಇರುವಾಗ ನಾವು ಆಶೀರ್ವದಿಸಲ್ಪಡ್ತೇವೆ. ಎಷ್ಟೋ ಜನರ ಸ್ಟೋರೀಸ್ ಕೆಲವೊಮ್ಮೆ ಕೇಳ್ತಾ ಇರ್ತೇವೆ. ಏನೂ ಇಲ್ಲದಂತಹ ಸ್ಥಿತಿಯಿಂದ ಒಂದು ಉನ್ನತವಾದ ಸ್ಥಾನಕ್ಕೆ ಅವರು ಕಷ್ಟಪಟ್ಟು ಸಣ್ಣ ಸಣ್ಣ ಸಂಗತಿಗಳಲ್ಲಿ ನಂಬಿಗಸ್ತರಾಗಿದ್ದು ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಈ ದಿನಗಳಲ್ಲಿ ಬಹಳಷ್ಟು ಜನ ಸೋಮಾರಿಗಳಾಗಿರುವಂಥದ್ದು, ನಿರ್ಲಕ್ಷ್ಯರಾಗಿರುವಂಥದ್ದು, ಜೀವನದ ಬೆಲೆ ಏನೆಂದು ತಿಳಿದುಕೊಳ್ಳದೇ ಇರುವುದು ಬಹಳ ವಿಷಾದಕರವಾದ ವಿಷಯವಾಗಿದೆ. ಒಂದೇ ಒಂದು ಜೀವಿತ ನಮಗೆ ಕೊಡಲಾಗಿದೆ. ನಾವು ಅಂದುಕೊಳ್ಳುವಂತೆ ಅನೇಕ ಜನ್ಮಗಳು ನಮಗೆ ಇಲ್ಲ. ಒಂದೇ ಸಾರಿ ಮನುಷ್ಯರಾಗಿ ಹುಟ್ಟಿದ್ದೇವೆ, ಮನುಷ್ಯರಾಗಿ ಸಾಯುತ್ತೇವೆ, ಆ ನಂತರ ನ್ಯಾಯ ತೀರ್ಪಿರುತ್ತೆ. ಆದರೆ ಈ ದಿನ ಬಹಳಷ್ಟು ಜನ ಅದನ್ನು ಗುರುತಿಸುತ್ತಾ ಇಲ್ಲ. ಈ ಸಂಕೋಚಿತವಾದ ಬದುಕು 70 ವರ್ಷ ಬಲ ಹೆಚ್ಚಿದ್ದರೆ 80 ವರ್ಷ, ಅದರಲ್ಲೂ 100ಗೊಬ್ಬರು ಕೋಟಿಗೊಬ್ಬರು 90, 100, 110, 120 ವರ್ಷ ಬದುಕಿದ್ದಾರೆಂದು ಕೆಲವರ ಬಗ್ಗೆ ಕೇಳ್ತೇವೆ. ಬಟ್ ಎಷ್ಟೇ ಕಾಲ ಬದುಕಿದರೂ ಸಹ ಈ ಲೋಕ ನಮ್ಮದಲ್ಲ ಎಂಬ ಸಂಗತಿ ಎಲ್ಲರಿಗೂ ಗೊತ್ತು. ಒಂದು ಸ್ಮಶಾನಕ್ಕೆ ಹೋದಾಗ, ಅಲ್ಲಿ ಶವ ಸುಟ್ಟು ಹಾಕಲ್ಪಡುವಾಗ, ಹೂಣಿಡಲ್ಪಡುವಾಗ, ಆ ಸತ್ತವರ ಮನೆಯವರೆಲ್ಲರೂ ಅಳುತ್ತಾ ಇರುವಾಗ, ಅಲ್ಲಿಗೆ ಹೋದಾಗ ಬಹಳಷ್ಟು ಜನರಿಗೆ ವಿರಕ್ತಿ ಉಂಟಾಗುತ್ತಂತೆ. ಯಾವ ವಿರಕ್ತಿ? ಸ್ಮಶಾನದ ವಿರಕ್ತಿ. ಇಷ್ಟೆಲ್ಲವೋ ಬದುಕು, ಪಾಪ ಎಷ್ಟೊಂದು ಕಷ್ಟಪಟ್ಟಿದ್ದಾನೆ, ಕೊನೆಗೆ ಏನೂ ಕೊಂಡೊಯ್ಯಲಿಲ್ಲ ಎಂದು ಆ ಸತ್ತ ವ್ಯಕ್ತಿಯ ಕುರಿತು ಸಂತಾಪ ತೋರಿಸುತ್ತಾ, ನಿಮಗೂ ಕೂಡ ಒಂದು ವಿಧವಾದಂತಹ ವಿರಕ್ತಿ ಇಲ್ಲವೇ ಈ ಲೋಕದ ಮೇಲೆ ಒಂದು ವಿಧವಾದ ಒಂದು ರೀತಿ ಹೇಳಬೇಕಾದ್ರೆ ಅಸಹ್ಯ ಉಂಟಾಗುತ್ತೆ. ಆದರೆ ಮತ್ತೆ ಸ್ವಲ್ಪ ಹೊರಗೆ ಬಂದ ಕೂಡಲೇ, ಮತ್ತೆ 1-2 ದಿನಗಳು ಕಾಲ ಕಳೆದ ಕೂಡಲೇ ಆ ಸಂಗತಿಯನ್ನೇ ಮರ್ತು ಹೋಗ್ತಾರೆ. ಈ ಲೋಕವೇ ಸಮಸ್ತವಾಗಿದೆ ಎಂದು, ಈ ಲೋಕದ ಸುಖಜೀವಿತವೇ ಮುಖ್ಯವಾಗಿದೆ ಎಂದು, ಈ ಲೋಕದಲ್ಲೇ ದೀರ್ಘಾಯುಷ್ಯವುಳ್ಳವರಾಗಿ ನಾವು ಇರ್ತೇವೆಂದು, ನನ್ನ ಭವಿಷ್ಯಕ್ಕಾಗಿ ಎಲ್ಲ ಸಿದ್ಧ ಮಾಡಿಕೊಳ್ಬೇಕೆಂಬ ಆಲೋಚನೆಯುಳ್ಳವರಾಗಿ ಬದುಕುತ್ತಾ ಇರಬಹುದೇನೋ. ಆದರೆ ನನ್ನ ಜೀವಿತ ಯೇಸುವಿನ ಕೈಯಲ್ಲಿದೆ. ಎಷ್ಟು ಕಾಲ ಆತನು ಬದುಕಲು ಅನುಮತಿ ಕೊಡ್ತಾನೋ ಅಷ್ಟು ಕಾಲ ಬದುಕುತ್ತೇನೆ. ಆತನಿಗೋಸ್ಕರ ಬದುಕುತ್ತೇನೆ, ಪಾಪಕ್ಕೋಸ್ಕರವಲ್ಲ, ಸ್ವಾರ್ಥತೆಗೋಸ್ಕರ ಅಲ್ಲ, ಇತರರಿಗೆ ಬಾಧೆ ತರುವ ಹಾಗೆ ಅಲ್ಲ, ಆಟಂಕಕರವಾಗಿ ಅಲ್ಲ, ಭಾರಕರವಾಗಿ ಅಲ್ಲ, ಇತರರಿಗೆ ಮೇಲುಂಟಾಗುವ ಹಾಗೆ, ಇತರರಿಗೋಸ್ಕರ ಪ್ರಾರ್ಥಿಸುವ ಹಾಗೆ, ಆತ್ಮಗಳನ್ನು ಸಂಪಾದಿಸುವ ಹಾಗೆ, ಕರ್ತನನ್ನು ಮಹಿಮೆಪಡಿಸುವ ಹಾಗೆ, ಕರ್ತನು ನನ್ನೊಳಗೆ ಇದ್ದಾರೆ ಎಂದು ಗುರುತಿಸಿ ಆತನು ಬದುಕಿದಂತೆ ಬದುಕಿ ಈ ಲೋಕಕ್ಕೆ ಆತನ ಪ್ರೀತಿಯನ್ನು ಸಾರುತ್ತೇನೆ ಎಂದು ನಾವೆಲ್ಲರೂ ನಿರ್ಣಯಿಸಿಕೊಳ್ಳಬೇಕು. ನೀವು ಸಹೋದರರಾಗಿರ್ಬೋದು, ಸಹೋದರಿಯರಾಗಿರ್ಬೋದು, ನೀವು ಹಿರಿಯರಾಗಿರ್ಬೋದು, ವೃದ್ಧರಾಗಿರಬಹುದು, ಮತ್ತಷ್ಟು ಮುಖ್ಯವಾಗಿ ಯೌವನಸ್ಥರಾಗಿರ್ಬೋದು. ಯೌವನ ಕಾಲದಲ್ಲಿಯೇ ನಿಮ್ಮ ಜೀವಿತ ಯೇಸುವಿಗೆ ಒಪ್ಪಿಸಿಕೊಡಿರಿ. ಅದು ಎಷ್ಟು ಅದೃಷ್ಟಕರವಾಗಿರುತ್ತೆ, ಎಷ್ಟು ಆನಂದಕರವಾಗಿರುತ್ತೆ, ಎಷ್ಟೋ ಅಭಿವೃದ್ಧಿ ನಿಮ್ಮ ಜೀವಿತದಲ್ಲಿ ಇರುತ್ತೆ ನೋಡಿ. ಎಷ್ಟೋ ಪ್ರಯೋಜನಕರವಾದ ಜೀವಿತ ನೀವು ಜೀವಿಸುತ್ತೀರಿ ನೋಡಿ. ಅದನ್ನು ನೀವೇ ಗಮನಿಸುತ್ತೀರಿ. ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭ. ಐ ಗೇನ್. ಅದು ನನಗೆಷ್ಟೋ ಪ್ರಯೋಜನಕರವಾಗಿದೆ. ಯಾಕೆಂದರೆ ಈ ಲೋಕದ ಶ್ರಮೆಗಳಿಂದ ನನಗೆ ಬಿಡುಗಡೆ ದೊರಕುತ್ತದೆ, ಈ ಲೋಕದ ಶೋಧನೆಗಳಿಂದ ಬಿಡುಗಡೆ ದೊರಕುತ್ತದೆ. ಕಣ್ಣೀರಿಲ್ಲದ, ದುಃಖವಿಲ್ಲದ, ಹಸಿವೆ ಇಲ್ಲದ, ದಾಹವಿಲ್ಲದ, ಮರಣವಿಲ್ಲದ, ವ್ಯಾಧಿ ಇಲ್ಲದ, ವೃದ್ಧಾಪ್ಯವಿಲ್ಲದ, ಕೊರತೆ ಇಲ್ಲದಂತಹ, ಕಡಿಮೆ ಇಲ್ಲದಂತಹ ಆ ದೇವರ ರಾಜ್ಯದಲ್ಲಿ ನಿರಂತರವೂ ಜೀವಿಸುವ ಭಾಗ್ಯ ನನಗೆ ದೊರಕುತ್ತದೆ. ಅಲ್ಲಿಗೆ ಹೋಗಬೇಕೆಂಬ ಆಸೆ ನನಗಿದೆ. ಪೌಲನು ಹೇಳ್ತಾನೆ, ನನಗೆ ಹೋಗಬೇಕೆಂಬ ಆಸೆ ಇದೆ. 22ನೇ ವಚನ, ಫಿಲಿಪ್ಪಿ 1:21ನೇ ವಚನ, ಹಾಗೆಯೇ ವಚನ 22. ನನಗಾದರೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದೆಂದರೆ ಲಾಭ. ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು. ನಾನು ಯಾವುದನ್ನು ಆರಿಸಿಕೊಳ್ಳಬೇಕೋ ನನಗೆ ತೋರದು. ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ. ಇಲ್ಲಿಂದ ಹೋಗಿಬಿಟ್ಟು ಕ್ರಿಸ್ತನ ಜೊತೆಯಲ್ಲಿರಬೇಕೆಂಬ ಅಭಿಲಾಷೆ ಇದೆ. ಅದು ನನಗೆ ಉತ್ತಮೋತ್ತಮವಾಗಿದೆ. ಆದರೆ ನಾನಿನ್ನು ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ ನಿಮಗೋಸ್ಕರ ಬಹು
ಅವಶ್ಯವಾದದ್ದಾಗಿದೆ. ಎಲ್ಲರೂ ಹೊರಟೋದ್ರೆ ಹೇಗೆ ಪ್ರಿಯರೇ? ಯೇಸುವನ್ನು ಅರಿಯದವರೇನಾಗುತ್ತಾರೆ? ನಿಮ್ಮ ಮಕ್ಕಳಿಗೆ ಯೋಗ್ಯರನ್ನಾಗಿ ಮಾಡುವವರೆಗೂ ನೀವಿರಬೇಕು. ನಿಮ್ಮ ಮಕ್ಕಳಿಗೋಸ್ಕರ ನೀವು ಬದುಕಬೇಕು. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕಾಗಿ, ಅವರನ್ನು ಸ್ಥಿರಪಡಿಸುವುದಕ್ಕಾಗಿ, ಅವರಿಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿ. ಈ ಲೋಕದಲ್ಲಿ ಕಷ್ಟ ಇರುತ್ತೆ, ಶ್ರಮೆ ಇರುತ್ತೆ, ಹೋರಾಟ ಇರುತ್ತೆ. ನೀವು ಕರ್ತನ ಬಳಿಗೆ ಹೋಗುವುದಾದರೆ ಆತನೊಂದಿಗೆ ಆನಂದವಾಗಿರಬಹುದು. ಆದರೆ ನಿಮಗಿರುವಂತಹ ಜವಾಬ್ದಾರಿಕೆಗಳ ನಿಮಿತ್ತವಾಗಿ, ನಿಮಗಿರುವ ಅವಶ್ಯಕತೆಗಳ ನಿಮಿತ್ತವಾಗಿ ದೇವರು ನಿಮ್ಮನ್ನು ಉಳಿಸಿಟ್ಟಿದ್ದಾರೆ. ಅದಕ್ಕಾಗಿ ದೇವರನ್ನು ಸ್ತುತಿಸೋಣ. ಆತನು ಕೊಟ್ಟ ಆಯುಷನ್ನು ಆತನಿಗೋಸ್ಕರ ಉಪಯೋಗಿಸೋಣ. ನಾವು ಆತ್ಮಗಳನ್ನು ಸಂಪಾದಿಸುವವರಾಗಿರಬೇಕು. ಎಲಿಯ ಸಾಯಬೇಕಂದುಕೊಂಡಿದ್ದ. ಹಾಗಲ್ಲ ಎಲಿಯ, ನೀನು ಸಾಯುವ ಮುಂಚೆ ಇನ್ನೂ ಮಾಡಬೇಕಾದ ಕೆಲಸಗಳಿವೆ. ನೀನು ರಾಜರುಗಳನ್ನು ಅಭಿಷೇಕಿಸಬೇಕು. ನಿನ್ನ ಸ್ಥಾನದಲ್ಲಿ ಇನ್ನೊಬ್ಬ ಪ್ರವಾದಿಯನ್ನು ಅಭಿಷೇಕಿಸಬೇಕು. ಸಮಯ ಬಂದಾಗ ನಾನೇ ನಿನ್ನನ್ನು ಕರೆದುಕೊಳ್ಳುತ್ತೇನೆ ಎಂದು ದೇವರು ಹೇಳಿದಾರಲ್ಲವೇ? ಹಾಗೆಯೇ ಸಾಯಬೇಕೆಂದು ಕೋರಿಕೊಳ್ಳಬೇಡಿರಿ, ಬದುಕಬೇಕೆಂದು ಕೋರಿಕೊಳ್ಳಿರಿ. ಬದುಕಬೇಕೆಂದು ಕೋರಿಕೊಳ್ತೀರಿ ನೀವು, ಹೌದೇ, ಆದರೆ ಯೇಸುವಿಗೋಸ್ಕರ ಬದುಕಬೇಕೆಂದು ಕೋರಿಕೊಳ್ಳಿರಿ. ನನಗೆ ಆಯುಷನ್ನು ಕೊಡು ದೇವರೇ, ನಿಮಗೋಸ್ಕರ ಜೀವಿಸುತ್ತೇನೆ. ನನ್ನನ್ನು ಬದುಕಿಸು ಯೇಸಯ್ಯ, ನಿನ್ನನ್ನೇ ಮಹಿಮೆ ಪಡಿಸುತ್ತೇನೆ, ನಿನ್ನ ಸಾಕ್ಷಿಯಾಗಿ ಜೀವಿಸುತ್ತೇನೆ ಎಂದು ದೇವರೊಂದಿಗೆ ಒಂದು ಒಪ್ಪಂದ ಮಾಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಒಂದು ಸಾರಿ ನಮ್ಮನ್ನು ನೋಡಿರಿ. ಮರಣ ಭಯ ಈ ಲೋಕವನ್ನು ಹಿಡಿದು ಪೀಡಿಸುತ್ತಿರುವಾಗ, ಕಷ್ಟ, ನಷ್ಟ, ಶ್ರಮೆ, ಸಂಕಟ, ಅಪಾಯಗಳು, ಅಕಾಲಿಕ ಮರಣಗಳು ನಮ್ಮ ಕಣ್ಮುಂದೆ ಕಾಣಿಸಿಕೊಳ್ಳುತ್ತಿರುವಾಗ, ಮರಣ ಭಯಕ್ಕೆ ನಾವು ಅವಕಾಶ ಕೊಡದೆ ನಾವು ಕರ್ತನಾದ ಯೇಸು ಜೀವಾಧಿಪತಿಯಾಗಿದ್ದಾರೆ ಎಂದು ನಂಬಿ, ನಾವು ಬದುಕಿದರೂ ಸಹ ಸತ್ತರೂ ಸಹ ಕ್ರಿಸ್ತನವರೆಂಬುದಾಗಿ ನಂಬಿಕೆ ಇಡುವಂತೆ ನಮ್ಮ ಬದುಕಿನಿಂದ ನಿಮಗೆ ಮಹಿಮೆ ಪಡಿಸಿ, ನಿಮ್ಮ ಕರೆಯನ್ನು ಅಂಗೀಕರಿಸಿ ನಿಮ್ಮ ರಾಜ್ಯಕ್ಕೆ ವಾರಸುದಾರರಾಗುವಂತೆ ಈ ಸಮಯದಲ್ಲಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಈ ಲೋಕದಲ್ಲಿ ಯಾವ ಯಾವ ಜವಾಬ್ದಾರಿಕೆಗಳಿಗಾಗಿ ನಮ್ಮನ್ನು ಬದುಕುಳಿಸಿದ್ದೀರೋ ಆ ಎಲ್ಲ ಜವಾಬ್ದಾರಿಕೆಗಳನ್ನು ನಿರ್ವಹಿಸುವುದಕ್ಕಾಗಿ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ಒಂದು ವೇಳೆ ಹೊರದೇಶದಿಂದ ಈ ಕಾರ್ಯಕ್ರಮ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿಯನ್ನು ಕಳಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಸಮಯದಲ್ಲಿ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.